ಹೊಸದಾಗಿ ಬಂದಿರೋ ಪ್ಯಾಟರ್ನ್ಸು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನೋಡ್ತಿರೋ ವಿಡಿಯೋ ಬಂದು ಇದು ಸವದತ್ತಿ ಯಲ್ಲಮ್ಮಗೆ ಕಲ್ಯಾಣೋತ್ಸವ ನಡೆಸ್ತಿರೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತು ಕಾರ ಹುಣ್ಣಿಮೆ ವಿಶೇಷ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಅವತ್ತು ವಟ ಸಾವಿತ್ರಿ ವ್ರತ ಕೂಡ ಮಾಡ್ತಾರೆ ತುಂಬ ಜನ ಹೆಣ್ಮಕ್ಳು. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಫುಲ್ ವಿಡಿಯೋ ನೋಡಬೇಕು ಅಂತಿದ್ರೆ ಖಂಡಿತ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಕಲ್ಯಾಣೋತ್ಸವ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ ಮಾಡ್ತಾರೆ ಎಲ್ಲ ಕಡೆನೂ. ಸೊ ಅದೇ ಥರನೇ ಇಲ್ಲೂ ಕೂಡ ಕಲ್ಯಾಣೋತ್ಸವ ಮಾಡ್ತಿದ್ರು. ಸೊ ನಮ್ಮನ್ನ ಇನ್ವೈಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಇದು ರಾಘವೇಂದ್ರ ಸ್ವಾಮಿ ಮಠದವ್ರ ಕಡೆಯಿಂದ ನಾವು ಇಲ್ಲಿಗೆ ಹೋಗಿದ್ದು. ಸೊ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ. ಗೈಸ್, ನೀವು ಇಲ್ಲೇನು ನೋಡ್ತಿದ್ದೀರಾ, ಇವಾಗ ಒಂದು ಮಾಂಗಲ್ಯ ಧಾರಣೆ ಮಾಡ್ತಾ ಇರೋದು. ಸೊ ಪೂಜೆಗೆ ಏನು ಕಲ್ಯಾಣೋತ್ಸವಕ್ಕೆ ಮದುಮಗಳನ್ನ ಕೂರಿಸಿರ್ತಾರೆ ಅವರಿಗೆ. ಸೊ ಗಿರಿಜಾ ಕಲ್ಯಾಣ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅಲ್ಲಿ ತುಂಬ ಅದ್ಭುತವಾಗಿ ಮಾಡಿದರು. ಮಾವಿನ ತೋರಣ ಆಗಿರಲಿ, ಚಪ್ರ ಆಗಿರಲಿ, ಪೂಜೆ, ರಂಗೋಲಿ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಎಲ್ಲ ಹೆಣ್ಮಕ್ಳುಗಳು ಮದುವೆ ಮನೆಗೆ ಬಂದಿರೋ ಥರನೇ ಇದ್ದರು. ಸೊ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋಂಗೆ ಗಿರಿಜಾ ಕಲ್ಯಾಣ ಅಂದರೆ ಮದುವೆ ಮಹೋತ್ಸವದ ಥರನೇ ಇರುತ್ತೆ. ಅಲ್ಲಿ ಪ್ರತಿಯೊಂದು ಶಾಸ್ತ್ರಗಳನ್ನೂ ಕೂಡ ಮಾಡ್ತಾರೆ. ಇಲ್ಲಿ ಲಲಿತಮ್ಮ ಅಂತ ಪೂಜೆ ಮಾಡ್ತಿರೋದು. ಸೊ ಈ ದೇವಸ್ಥಾನ ಬಂದು ನಮ್ಮ ಹಿರಿಯೂರಲ್ಲೇ ಇರೋದು. ಹಿರಿಯೂರಲ್ಲಿ ಟೌನಲ್ಲೇ. ಸೊ ನಿಮ್ಗೇನಾದರೂ ಹಳೆ ಸಂತೆಪೇಟೆ ಬೀದಿ ಗೊತ್ತಿದ್ರೆ, ಸಂತೆಪೇಟೆ ಬೀದಿಲಿ ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ಈ ದೇವಸ್ಥಾನ ಇರೋದು. ಸೊ ಲಲಿತಮ್ಮ ಅವರು ತುಂಬ ವರ್ಷದಿಂದ ಅಂದರೆ ಒಂದು 40 ವರ್ಷ ಅಂತ ಹೇಳ್ಬೋದು ಅಪ್ರಾಕ್ಸಿಮೇಟ್. ಅಲ್ಲಿಂದ ಇಲ್ಲಿವರೆಗೂ ಪೂಜೆ ಮಾಡ್ಕೊತ ಬಂದಿದ್ದಾರೆ. ಸೊ ಚಿಕ್ಕ ದೇವಸ್ಥಾನ, ಸ್ವಲ್ಪ ಸ್ಪೇಸ್ ಇದೆ, ಮನೆ ಹತ್ರನೇ ದೇವಸ್ಥಾನ ಇರೋದು. ಎಷ್ಟೊಂದು ಜನ ಹೆಣ್ಮಕ್ಳು ಪೂಜೆಗೆ ಬಂದಿದ್ರು ಅಂದರೆ ನಾನು ನಿಜವಾಗ್ಲೂ ಯಲ್ಲಮ್ಮನ ದೇವಸ್ಥಾನದಲ್ಲಿ ಇಷ್ಟು ಜನ ನೋಡೇ ಹಿರಿಯೂರಲ್ಲಿ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು. ಮತ್ತು ಇವರು ಏಜ್ಗೆ ಇಷ್ಟೆಲ್ಲ ಮಾಡೋ ಶಕ್ತಿ ದೇವ್ರು ಕೊಟ್ಟಿದ್ರಲ್ಲ, ಅದೇ ನಿಜವಾಗ್ಲೂ ಯಲ್ಲಮ್ಮನ ಪವಾಡ ಅಂದರೆ ಅದೇನೆ. ಸೊ ಬಂದವ್ರು ಎಲ್ಲರನ್ನೂ ಪೂಜೆ ಎಲ್ಲರನ್ನೂ ಮಾತಾಡಿಸ್ತಾ, ಯಾರಿಗೆ ಏನು ಬೇಕು ಏನು ಬೇಡ, ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಪ್ರತಿಯೊಬ್ಬರು ಕೂಡ ಅಲ್ಲಿ ಮಾತಾಡಿಸ್ತಾ ಇದ್ರು, ಇವ್ರನ್ನ ವಿಚಾರಿಸ್ಕೊತಾ ಇದ್ರು. ನಾವು ಬರೋಕ್ಕೆ ಶುರು ಮಾಡಿ 20 ವರ್ಷ ಆಯಿತು ಕಣಪ್ಪ. ಹಿಂಗೆಲ್ಲ ಇವಾಗ ಚೆನ್ನಾಗಿ ಒಳ್ಳೇದು ಚೆನ್ನಾಗೆಲ್ಲ. ಅಮ್ಮ ಹೆಂಗೆ ಪಟ್ಟ ಕೂತ್ಕೋತಾರ ಅದೆಲ್ಲ ನಾವು ನೋಡಿಲ್ಲ. ಬೇಡ್ಕೊಂಡು ಬೇಡ್ಕೊಂಡು ಹೋಗ್ತೀವಿ. ಅವ್ರು ಹೇಳ್ತಾರೆ 14 ತಿಂಗಳು ಉಡಿ ತುಂಬಿ ಬಂದು ಮಾಡ್ತೀವಿ ಕಣಪ್ಪ. ಎಲ್ಲ ಒಳ್ಳೇದು. ಮೇಡಮ್ ನೀವೇನು ಹೇಳ್ತೀವಿ? ಅವರು ಅಷ್ಟೇ 10 ವರ್ಷದಿಂದ ಬರ್ತಿದ್ದೀವಿ. ಏನು ಅಂದ್ಕೊಂಡೋದ್ರು ಅದು ನಡೆಸ್ಕೊಡ್ತಾಳೆ. ಸತ್ಯ ಇದೆ, ಎಲ್ಲ ಒಳ್ಳೇದಾಗಿದೆ. ಸತ್ಯ. ಎಲ್ಲರೂ ಬರ್ತಾರೆ, ಯಾರು ಬಂದರೂ ಎಲ್ಲ ನಡೆಯುತ್ತೆ ಕಣಪ್ಪ. ತುಂಬ ಶಕ್ತಿ ಇದೆ. ಗೈಸ್, ನೀವು ಇಲ್ಲಿ ಏನು ಕೇಳಿದರೆ ಅವ್ರ ಅಭಿಪ್ರಾಯನ, ಅವರು ಕೂಡ 20 ವರ್ಷದಿಂದ 15 ವರ್ಷದಿಂದ ಕಂಟಿನ್ಯೂ ಈ ದೇವಸ್ಥಾನಕ್ಕೆ ಬರ್ತಿರೋದು. ಸೊ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರಿದ್ದಾವೆ. ಅದಕ್ಕೋಸ್ಕರ ಅವರು ಪ್ರತಿ ಸಲ ಪೂಜೆಗಳನ್ನ ಮಾಡಿದಾಗ ಬರ್ತಾನೆ ಇರ್ತಾರಂತೆ ಇಲ್ಲಿ. ಸೊ ನಾನು ಕೂಡ ಹೊಸದಾಗಿ ಹೋಗಿದ್ದು ಈ ದೇವಸ್ಥಾನಕ್ಕೆ, ಸೊ ಯಲ್ಲಮ್ಮನ ದೇವಸ್ಥಾನಕ್ಕೆ. ಸೊ ನನಗೂ ತುಂಬ ಖುಷಿ ಆಯಿತು. ಬಂದವ್ರನ್ನೆಲ್ಲರನ್ನೂ ನೋಡಿ ಮಾತಾಡಿಸಿ ತುಂಬ ಜನ ನನ್ನ ರೆಕಗ್ನೈಸ್ ಕೂಡ ಮಾಡಿದ್ರು. ಮೇಡಮ್ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದ್ದೀರಾ ಅಲ್ವಾ ಅಂತ. ಸೊ ಇದೆಲ್ಲನೂ ಕಾರಣ ಆಗಿರೋದು ನಿಮ್ಮಿಂದನೇ, ನಿಮ್ಮ ಪ್ರೀತಿ ವಿಶ್ವಾಸದಿಂದನೇ. ಸೊ ಸವದತ್ತಿ ಯಲ್ಲಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ಹುಣ್ಣಿಮೆಗೆ ಸವದತ್ತಿ ಯಲ್ಲಮ್ಮನಿಗೆ ಅವರ ಶಕ್ತಿ ಡಬಲ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೂ ಯಾರಿಗಾದರೂ ತುಂಬ ಕಷ್ಟಗಳಿತ್ತು ಅಂದರೆ, ವ್ಯಾಪಾರದಲ್ಲಿ ಏನಾದರೂ ತುಂಬ ಡಲ್ ಆಗ್ತಿದೆ ಅಂತ ಅನಿಸಿದೆ, ಕಣ್ಣು ದೃಷ್ಟಿ ಇದ್ದರೆ, ಅಥವಾ ಬೇರೆಯವ್ರು ನಿಮ್ಗೆ ಏನಾದರೂ ವಾಮಾಚಾರ ಮಾಡ್ತೀರಂತ ಏನಾದರೂ ಫೀಲ್ ಆಗ್ತಿದೆ ಅಂತಂದರೆ ಖಂಡಿತ ಒಂದ್ಸತಿ ಸವದತ್ತಿ ಯಲ್ಲಮ್ಮನಿಗೆ ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಕಸ್ಮಾತ್ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ ಅಂತಂದರೆ ಖಂಡಿತ ಹತ್ತಿರ ಇರೋವಂಥ ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಯಾವುದಕ್ಕಾದರೂ ಹೋಗ್ಬಿಟ್ಟು ಬರ್ಬೋದು. ಸೊ ನಾನು ಈ ಕಲಿಯುಗದಲ್ಲಿ ಸತ್ಯ ಇದೆ ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ. ಇನ್ನು ಕೆಲವ್ರ ಹತ್ರ ಬರೀ ದುಡ್ಡು ಜಾಸ್ತಿ ಕೇಳೋದು, ಮತ್ತು ಎಂಟ್ರಿ ಫೀಸು, VIP ದರ್ಶನ ಒಂದು ಕಡೆ ಆ ಥರ ಎಲ್ಲ ಆಗ್ತಿರೋದ್ರಿಂದ ದಯವಿಟ್ಟು ಎಲ್ಲಿ ಪೂಜೆಗಳನ್ನ ಸಂತೃಪ್ತಿಯಿಂದ ಮಾಡ್ತಾರೆ ಆ ಥರ ಜಾಗಕ್ಕೆ ಹೋಗ್ಬಿಟ್ಟು ಬನ್ನಿ. ಸೊ ಪೂಜೆಗಳು ನಂಬಿಕೆ ಇರಬೇಕು. ನಾವು ಹೋಗೋ ಎಲ್ಲ ಜಾಗದಲ್ಲೂ ಕೂಡ ಯಾವುದೋ ತೋರ್ಪಡಿಕೆ ಭಕ್ತಿ ಅವಶ್ಯಕತೆ ದೇವ್ರಿಗೆ ಖಂಡಿತ ಇರಲ್ಲ. ನೀವು ಮನಸ್ಫೂರ್ತಿ ಏನು ಪೂಜೆ ಮಾಡ್ಕೊತೀರಾ ಖಂಡಿತ ಆ ದೇವರು ನೆರವೇರಿಸ್ತಾರೆ. ಸೊ ನೀವಿವಾಗ ಏನು ನೋಡ್ತಿದ್ದೀರಾ, ಲಲಿತಮ್ಮ ಅವರು ಎಲ್ಲರೂ ತಂದಿರೋ ಅಂತ ಅಂದರೆ ದೇವರಿಗೆ ಏನು ಮಡ್ಲಕ್ಕಿನ ಕೊಡಬೇಕಾಗಿತ್ತು ಅಲ್ಲಿಟ್ಟಿರೋಂಥ ಎಲ್ಲ ಪೂಜೆ ಸಾಮಾನುಗಳನ್ನೂ ಕೂಡ ಅವರು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂದರೆ ದೇವರಿಗೆ ಮುಟ್ಟಿಸಿ ಇಡ್ತಾ ಇದ್ದಾರೆ. ಸೊ ನಿಮ್ಗೆ ಏನೇನು ಅನಿಸುತ್ತೆ, ದೇವ್ರಿಗೆ ಏನು ಬೇಕಾದರೂ ಕೊಡ್ಬೋದು. ಮಡ್ಲಕ್ಕಿಯಿಂದ ಹಿಡಿದು ಹೂವು, ಹಣ್ಣು, ತರಕಾರಿ ಸಮೇತ ಕೊಡ್ತಾರೆ ಸವದತ್ತಿ ಯಲ್ಲಮ್ಮನಿಗೆ. ಸೊ ಅವ್ರದ್ದು ಏನು ಅಡ್ಲಿಗೆ ಇರುತ್ತೆ ಅದನ್ನು. ಇನ್ನೂ ನಿಮಗೆ ಜಾಸ್ತಿ ಸವದತ್ತಿ ಯಲ್ಲಮ್ಮನ ಬಗ್ಗೆ ತುಂಬ ಪ್ರೀತಿ ಇತ್ತು ಅಂದರೆ ನೀವು ಮನೆಗೆ ಕರೆದು ಕೂಡ ಪೂಜೆನ ಮಾಡಿಸ್ಬೋದು. ನಿಮಗೆ ಹತ್ತಿರದಲ್ಲೇ ಇರೋಂಥ ಯಾರಾದರೂ ಈ ಜೋಗತಿಗಳು ಅಂತ ಹೇಳ್ತಾರಲ್ಲ, ಸವದತ್ತಿ ಯಲ್ಲಮ್ಮನ ಪುಟ್ಟಿ ಹೊತ್ಕೊಂಡು ಯಾರು ಓಡಾಡ್ತಾರೆ, ಸೊ ಅವರನ್ನು ಕೂಡ 3 ಜನ, 5 ಜನ, 9 ಜನ ಈ ಥರ ನಿಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಕೂಡ ಅವ್ರನ್ನ ಕರೆದು ಅವ್ರನ್ನ ಮನೆಗೆ ಕರೆಸ್ಬಿಟ್ಟು ಪೂಜೆನ ಮಾಡಿ ಆ ಪಡ್ಲಿಗೆಗೆ ಸೊ ಅಕ್ಕಿ, ತರಕಾರಿ, ಹೂವು, ಹಣ್ಣನ್ನು ಮೇನ್ ಇಡಲೇಬೇಕು. ಮತ್ತು ಅವ್ರು ಬಂದಿರೋರಿಗೆ ಸಿಹಿನ ಅಡುಗೆ ಮಾಡಿ ಊಟಕ್ಕೆ ಬಡಿಸಿ ಹೋಗ್ತಾರೆ. ಊಟಕ್ಕೆ ಬಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಿಮ್ಗೆ ಏನೇ ಕಷ್ಟಗಳಿದ್ರೂ ಕೂಡ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ತುಂಬ ಜಾಸ್ತಿ ಇದೆ.
ಆಮೇಲೆ ಸವದತ್ತಿ ಎಲ್ಲ ಮುಂಗೆ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಏನಿಲ್ಲ, ಬಟ್ ಅವ್ರಿಗೆ ತುಂಬ ಫೇವ್ರೇಟ್ ಅಂತಂದರೆ ಹೋಳಿಗೆ ಊಟನೇ. ನಿಮಗೆ ಏನಾದರೂ ಅನುಕೂಲ ಇತ್ತು ಅಂದರೆ ಖಂಡಿತ ಅದನ್ನು ಮಾಡಿ ನೋಡಿ. ಸೊ ಇಲ್ಲಿ ಒಬ್ಬರು ಯಾರೋ ಮಡ್ಲಕ್ಕಿ ತೊಗೊಂಬಂದಿದ್ರು, ತುಂಬ ಚೆನ್ನಾಗಿತ್ತು ಸ್ಯಾರಿ ಹೂವು ಎಲ್ಲ. ನಾನು ಅದಕ್ಕೆ ಒಂದು ಕ್ಯಾಪ್ಚರ್ನ ಮಾಡಿದ್ದೆ. ಸೊ ನಿಮಗೆ ನಂಬಿಕೆನೇ ದೇವರಾಗಿರಲಿ ಅಂತ ಹೇಳ್ತೀನಿ. ಸೊ ಅಷ್ಟರಲ್ಲಿ ಮಂಗಳಾರತಿ ಕೂಡ ಆಗ್ತಾಯಿತ್ತು, ನಾವು ಕೂಡ ಮಂಗಳಾರತಿ ನಿಂತಿದ್ವಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಸೊ ಪೂಜೆನೂ ಅಷ್ಟೇ ತುಂಬ ಸಮಾಧಾನವಾಗಿ ಅರ್ಜೆಂಟ್ ಇಲ್ದಲೇ ಮಾಡ್ತಾಯಿದ್ರು. ಸೊ ನಾನು ಕೆಲವರಿಗೆ ಕೇಳ್ಕೊಳ್ಳೋದು ಏನಂದರೆ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ದಯವಿಟ್ಟು ಸ್ವಚ್ಛತೆನ ಕಾಪಾಡಿ. ಹೋಗಿರೋ ಕಡೆ ಬಟ್ಟೆಗಳನ್ನ ಬಿಸಾಕೋದು, ವಾಟರ್ ಬಾಟಲ್ನ ಬಿಸಾಕೋದು, ನೀವು ತಗೊಂಡೋಗಿರೋ ಊಟ ಉಳಿದ್ರೆ ಅದನ್ನು ರೋಡಲ್ಲೇ ಚೆಲ್ಲೋದು, ಆ ಥರ ದಯವಿಟ್ಟು ಮಾಡಿಬಿಡಿ. ಅದನ್ನು ಬೇರೆಯವ್ರು ತುಳಿದು ಅವ್ರಿಗಂತೂ ಕರ್ಮ ಅಂಟ್ಕೊಳ್ಳಲ್ಲ, ಖಂಡಿತ ಕರ್ಮ ಅಂಟ್ಕೊಳ್ಳೋದು ನಿಮಗೇನೆ. ಸೊ ಇದ್ರ ಮಧ್ಯೆ ಅಂದರೆ ಇಷ್ಟೆಲ್ಲ ಪೂಜೆಗಳ ಮಧ್ಯೆ ನಮಗೆ ಸಿಕ್ಕಿದ್ದು ಬುಕ್ಕಪಟ್ಟಣ ವಾಸು ಸರ್. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಇವರು ಉಗೆ ಮಾದಪ್ಪ ಸೀರಿಯಲ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಒಂದು ಸೀರಿಯಲ್ ಕೂಡ ಮಾಡಿದ್ರು, ನನಗೆ ಆ ಸೀರಿಯಲ್ ಹೆಸರು ನೆನಪಿಲ್ಲ. ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು, ಮಾತಾಡ್ಸಿದ್ವಿ. ಅವರು ಕೂಡ ಮಾತಾಡಿದ್ರು. ಅವರು ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಹಾಗೆಯೇ ಫೇಸ್ಬುಕ್ ಎಲ್ಲನೂ ಚೆಕ್ ಮಾಡ್ತಾಯಿದ್ರು, ಮತ್ತು ನಮ್ಮ ಯೂಟ್ಯೂಬ್ ಕೂಡ ಚೆಕ್ ಮಾಡಿದ್ರು, ನಿಮಗೂ ಕೂಡ ಒಳ್ಳೇದಾಗಲಿ ಅಂತ. ಅವ್ರದ್ದು ಈಗ ನಮ್ಮ ಸಾಂಗ್ಸ್ ತುಂಬ ರಿಲೀಸ್ ಆಗ್ತಿದೆ. ಅವ್ರದ್ದು ಅಕೌಂಟ್ನ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಯಾರಿಗಾದರೂ ಸವದತ್ತಿ ಯಲ್ಲಮ್ಮನ ಬಗ್ಗೆ ಸಾಂಗ್ಸ್ ಕೇಳಬೇಕಂದ್ರೆ ಇತ್ತೀಚೆಗೆ ಒಂದು ಸಾಂಗ್ ತುಂಬ ವೈರಲ್ ಆಗಿದೆ ಅವ್ರದ್ದು. ಆ ಸಾಂಗ್ ನೀವು ನೋಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ನಾನು ಲಿಂಕ್ ಖಂಡಿತ ಶೇರ್ ಮಾಡ್ತೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದೆ. ನಾನು ಶಾಪಿಗೆ ಬರೋಲ್ಲ ಆಲ್ರೆಡಿ. ಸೊ ಕಸ್ಟಮರ್ ವೆಯ್ಟ್ ಮಾಡ್ತಾಯಿದ್ರು ಸ್ಯಾರೀಸ್ಗೋಸ್ಕರ ಅಂತ. ಇವಾಗ ನ್ಯೂ ಸ್ಟಾಕ್ ಇದೆಲ್ಲ ಬಂದಿರೋದು, ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಬಂದಿರೋದು. ನಿಮಗೂ ಏನಾದರೂ ಬೇಕಾಗಿದೆ ಅಂದರೆ ಖಂಡಿತ ಖುಷಿ ವಸ್ತ್ರನ ಒಂದ್ಸಲ ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ. ನಮಗೆ ನಾವು ಉಟ್ಕೋಬೇಕಾದ್ರೆ ಯಾಕೆ ಬರಲಿ ಅಂತ ಎಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅವಾಗ ಈಗ ಉಟ್ಕೋಬೋದಲ್ಲ ನೀವು ಮ್ಯಾಮ್, ಇವಾಗ ನಾವೇ ಉಟ್ಕೊಂಡಂಗೆ ಆಗ್ಬಿಡುತ್ತೆ. ತಗೊಂಬಂದಿರೋ ಇದು ಈ ರಾಮ ಬ್ಲೂ ಎಷ್ಟು ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತಲ್ವ ಸಾರಿಗೆ, ಮಸ್ತಾಗಿ ಕಾಣಿಸುತ್ತೆ. ಪ್ಯೂರ್ ಇದು ಮೈಸೂರು ಸಿಲ್ಕ್ ವೇರ್ ಮಾಡಿದ್ದೀವಿ ಅನ್ನೋ ಥರ. ಇದ್ರ ಮುಂದೆ ಯಾವ ಮೈಸೂರು ಸಿಲ್ಕ್ ಮ್ಯಾಮ್ ಅದಕ್ಕಿಂತ ಬೆಟರ್ ಇದನ್ನು ತಗೊಳ್ಳೋದು. ಗೈಸ್, ನಮ್ಮ ಮೈಸೂರು ಸಿಲ್ಕ್ ಎಲ್ಲ ಸ್ಯಾರಿಗಳು ಕೂಡ ಇವಾಗ ತುಂಬ ಟ್ರೆಂಡಲ್ಲಿ ಸೇಲ್ ಆಗ್ತಿದೆ. ಸೊ ಹೊಸ ಪ್ಯಾಟರ್ನ್ಸೇ ನಮ್ಮ ಹತ್ರ ಇರೋದು. ಸೊ ಎಲ್ಲ ರೆಪ್ಲಿಕಾ ಮೀನ್ಸ್ ಅಂದರೆ ನಮ್ಮ ಏನು ಹೊಸ ಡಿಸೈನ್ ಬಂದಿರುತ್ತೆ KSICಯಲ್ಲಿ ಸೇಮ್ ಅದನ್ನೇ ನಾವು ಡ್ಯೂಪಲ್ಲಿ ಮಾಡಿಸ್ತಾ ಇದ್ದೀವಿ. ಸೊ ನಿಮ್ಗೆ ಯಾರಿಗಾದರೂ ಬೇಕಾಗಿದೆ ಅಂದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಬಜೆಟಲ್ಲಿ ಒಳ್ಳೆ ಸ್ಯಾರಿಗಳನ್ನ ತೊಗೋಬೋದು. ಸೊ ಎಲ್ಲನೂ ಅಷ್ಟೇ ಕ್ಲಾಸ್ 1 ಸ್ಯಾರೀಸ್ ಅಂತಲೇ ಹೇಳ್ಬೋದು. ಕಲರ್ಸ್ ಆಗಿರಲಿ, ಕ್ವಾಲಿಟಿ ಆಗಿರಲಿ. ಸೊ ಪ್ರೈಸಸ್ ಅಷ್ಟೇ ರೀಸನಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿರೋ ಸ್ಯಾರೀಸ್ನ ಕೊಡ್ತಿದ್ದೀವಿ ನಾವು. ಸೊ ನಿಮಗೆ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಸ್ಕ್ರೀನ್ಶಾಟ್ನ ತೆಗೆದು ನಮಗೆ ವಾಟ್ಸಪ್ ಕೂಡ ಮಾಡ್ಬೋದು. ಸೊ ನಮ್ಮ ಖುಷಿ ವಸ್ತ್ರಂ ಪೇಜ್ ಕೂಡ ಇಲ್ಲಿ ಲಿಂಕ್ ಮಾಡಿರ್ತೀವಿ, ದಯವಿಟ್ಟು ಒಂದ್ಸರಿ ಚೆಕ್ಔಟ್ ಮಾಡಿ ನೋಡಿ. ಸೊ ನಿಮಗೆಲ್ಲರಿಗೂ ಸವದತ್ತಿ ಯಲ್ಲಮ್ಮ ಒಳ್ಳೇದು ಮಾಡಲಿ, ಉದೋ ಒಂದವ್ರ ಮನೆ ಉದ್ಧಾರ ಆಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಥ್ಯಾಂಕ್ ಯು.